ನೆರೆ ಪರಿಹಾರ ವಿತರಣೆಯಲ್ಲೂ ಕೂಡ ಗೋಲ್ಮಾಲ್ ಮಾಡಲಾಗಿದೆ. ವೃದ್ಧೆಯ ಪರಿಹಾರ ಬಿಜೆಪಿ ಕಾರ್ಯಕರ್ತನ ತಾಯಿಗೆ ನೀಡಲಾಗಿದೆಯಂತೆ. ಮೈಸೂರಿನಲ್ಲಿ ನಡೆದಿದೆಯಾ ಗೋಲ್ಮಾಲ್ ಎನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಏನಾಗಿದೆ ಅನ್ನೋದನ್ನ ಹೇಳ್ತೀನಿ, ಯಾಕೆ ಅನುಮಾನ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ. ನೆರೆ ಪರಿಹಾರದ ವಿಚಾರದಲ್ಲಿ ಜನಪ್ರತಿನಿಧಿಗಳು ಆ ದುಡ್ಡನ್ನೂ ಕೂಡ ಬಿಡೋದಿಲ್ಲ, ಅದನ್ನ ಹೆಂಗ್ ಲಪ್ತಾಯಿಸಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ನಂಜನಗೂಡಿನ ಹಾಡ್ಯ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಕೆಂಪದೇವಮ್ಮಗೆ ಸೇರ್ಬೇಕಾಗಿತ್ತು ಪರಿಹಾರದ ಚೆಕ್, ಆದ್ರೆ ಬಿಜೆಪಿ ಕಾರ್ಯಕರ್ತನ ತಾಯಿಗೆ ಚೆಕ್ ಅನ್ನ ನೀಡಲಾಗಿದೆಯಂತೆ. ಅದೇಗ್ ನೀಡಲಾಯ್ತು ಅನ್ನುವ ಪ್ರಶ್ನೆ ಸಹಜವಾಗಿ ನಿಮ್ಮಲ್ಲೂ ಕೂಡ ಮೂಡುತ್ತಾ, ಹೇಳ್ತೀನಿ ಅದನ್ನು ಕೂಡ. ಬಿಜೆಪಿಯ ಶಂಕರ್ ಅನ್ನೋರ ತಾಯಿ ಪುಟ್ಟಮ್ಮಗೆ ಚೆಕ್ ಅನ್ನ ವಿತರಣೆ ಮಾಡಲಾಗಿರುವಂತ ಆರೋಪ ಕೇಳಿ ಬಂದಿದೆ. ಕೆಂಪದೇವಮ್ಮ ಮನೆ ಮುಂದೆ ಪುಟ್ಟಮ್ಮನನ್ನ ನಿಲ್ಲಿಸಿ ಫೋಟೋವನ್ನ ಹೊಡೆಯಲಾಗಿದೆ. ತನ್ನ ಮನೆ ಬಿದ್ದಿದೆ ಅಂತ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದಾನೆ ಈ ಶಂಕರ್ ಎಂಬಾತ. ಅದ್ರ ಬಗ್ಗೆ ಈಗ ಮಾಹಿತಿ ಬರಬೇಕಾಗಿರುವಂತದ್ದು. ರಾಜಕೀಯ ಪ್ರಭಾವವನ್ನ ಬಳಸಿ ಅಮ್ಮನಿಗೆ 1 ಲಕ್ಷ ಪರಿಹಾರವನ್ನ ಕೊಡ್ತಿದ್ದಾನೆ, ಅಮ್ಮನ ಅಕೌಂಟಿಗೆ ಹಾಕ್ಸಿದ್ದಾನೆ. ಅಂದ್ರೆ ಅವನ್ ಲಪ್ಟಾಯಿಸಕ್ಕೆ ಹಾಕ್ಸ್ಕೊಂಡಿರುವಂತದ್ದು. ಗೋಲ್ಮಾಲ್ ಬಗ್ಗೆ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ ಆ ವೃದ್ಧೆ ಕೆಂಪದೇವಮ್ಮ. ಪರ ನಿಂತಂತ ಅಂದ್ರೆ ಅವರ ಪರವಾಗಿ ಈಗ ರೈತ ಮುಖಂಡರು ನಿಂತಿರುವಂತದ್ದು. ಸದ್ಯ ಅಟ್ಲೀಸ್ಟ್ ರೈತ ಮುಖಂಡರಾದ್ರೂ ಅವರ ಪರವಾಗಿ ನಿಂತ್ಕೊಂಡು ಈಗ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಬಲಭಾಗದ ವಿಂಡೋದಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ಕೆಂಪದೇವಮ್ಮ ಅವರ ಮನೆ ನಾಶವಾಗಿತ್ತು ಮಳೆ ಬಂದಂತ ಸಂದರ್ಭದಲ್ಲಿ. ಸೊ ಹೀಗಾಗಿ ಅದಕ್ಕೆ ಪರಿಹಾರ ಕೊಡ್ತಾರಲ್ಲ ಸರ್ಕಾರದಿಂದ, ಭಾಗಶಃ ನಾಶ ಆದ್ರೆ ಇಷ್ಟು, ಕಂಪ್ಲೀಟ್ ಆಗಿ ನಾಶವಾದ್ರೆ 5 ಲಕ್ಷ, ಅಥವಾ ಭಾಗಶಃ ನಾಶವಾದ್ರೆ 1 ಲಕ್ಷ, ಈ ರೀತಿಯಾಗಿ ಇವರಿಗೆ 1 ಲಕ್ಷ ಕೊಡ್ಬೇಕಾಗಿರುತ್ತೆ ಪರಿಹಾರವನ್ನ. ಆದ್ರೆ ಅದೇ ಪಕ್ಕದ ಮನೆಯಲ್ಲಿ ಒಬ್ಬ ಇದ್ದಾನೆ ಬಿಜೆಪಿ ಕಾರ್ಯಕರ್ತ, ಆತ ತನ್ನ ತಾಯಿನ ನಿಲ್ಸ್ಬಿಟ್ಟು ಇದು ನಮ್ಮನೆ ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ಪರಿಹಾರವನ್ನ ಪಡ್ಕೊಂಡಿರುವಂತದ್ದು. ಇದು ಗೊತ್ತಿರಲಿಲ್ಲ ಕೆಂಪದೇವಮ್ಮ ಅವ್ರಿಗೆ. ಅದಾದ್ಮೇಲೆ ಗೊತ್ತಾಗ್ತಿದ್ದ ಹಾಗೆ, ಯಾವಾಗ ನನಗೆ ಪರಿಹಾರ ಬಂದಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಯಾರು ಕೂಡ ಎಚ್ಚೆತ್ಕೊಂಡಿರಲಿಲ್ಲ. ಆಮೇಲೆ ರೈತ ಮುಖಂಡರು ಇವರ ಬೆಂಬಲಕ್ಕೆ ಈಗ ನಿಂತಿರುವಂತದ್ದು. ಮನೆ ಗೋಡೆ ಬಿದ್ದೋಗದ. ಏನಾಯ್ತು ಈಗ? ಏನು ಇಲ್ಲ, ಯಾರ ದುಡ್ಡು ತಕೊಬಿಟ್ಟಾರ. ನಿಮಗ್ ಕೊಟ್ಟಿಲ್ಲ? ನಮ್ಗೆ ಗೊತ್ತಾಗೋದ್ರೆ ತಕೊಬಿಟ್ಟಾರ. ಹೀಗಾಗಿ ಗದಕೋಗಿ ಯಾರು ಪತ್ತೆ ಮಾಡೋರು ಅಷ್ಟೇ. ಮಾಡ್ಕೊಡಿ ಅಂದಿ. ಇವ್ರು ಒಂದು ಸೆಟ್ ಲೀವ್ ಆಯ್ತು, ತಡವಾಯ್ತು, ಮಾಡ್ಕೊಡ್ತೀವಿ ಸುಮ್ಮನೆ ಸುಮ್ಮನಿದ್ರು. ಅಷ್ಟಕ್ಕೆ ಅವ್ರು ತಕೊಬಿಟ್ಟಾರೆ. ಯಾರು ತಕೊಂಡಿರೋರು? ಯಾರು? ಪಕ್ಕದ ಮನೆಯವ್ರಿ. ಪಕ್ಕದ ಮನೆಯವ್ರು ತಕೊಂಡ. ಮನೆ ಗೋಡೆ ಬಿದ್ದೋಗದ. ಏನಾಯ್ತು ಈಗ? ಏನು ಇಲ್ಲ, ಯಾರ ದುಡ್ಡು ತಕೊಬಿಟ್ಟಾರ. ನಿಮಗ್ ಕೊಟ್ಟಿಲ್ಲ? ನಮ್ಗೆ ಗೊತ್ತಾಗೋದ್ರೆ ತಕೊಬಿಟ್ಟಾರೆ. ಹೀಗಾಗಿ ಗದಕೋಗಿ ಯಾರು ಪತ್ತೆ ಮಾಡೋರು ಅಷ್ಟೇ. ಮಾಡ್ಕೊಡಿ ಅಂದಿ. ಇವ್ರು ಒಂದು ಸೆಟ್ ಲೀವ್ ಆಯ್ತು, ತಡವಾಯ್ತು, ಮಾಡ್ಕೊಡ್ತೀವಿ ಸುಮ್ಮನಿದ್ರು. ಅಷ್ಟಕ್ಕೆ ಅವ್ರು ತಕೊಬಿಟ್ಟಾರೆ. ಯಾರು ತಕೊಂಡಿರೋರು? ಯಾರು? ಪಕ್ಕದ ಮನೆಯವ್ರಿ. ಪಕ್ಕದ ಮನೆಯವ್ರು ತಕೊಂಡ. ಮನೆ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಲ್ಲಿಕಾರ್ಜುನ ಅವರಿದ್ದಾರೆ, ಕೆಂಪಮ್ಮ ಅವರ ಸಂಬಂಧಿ. ನಮಸ್ಕಾರ ಮಲ್ಲಿಕಾರ್ಜುನ ಅವರೇ. ನಮಸ್ಕಾರ ಸರ್. ಯಾವಾಗ ಆಗಿದ್ದು ಈ ಘಟನೆ? ಇದು ಆಗಿ ಈಗ ಚೆಕ್ ಬಂದು 2 ತಿಂಗಳ ಮೇಲಾಗಿದೆ. 2 ತಿಂಗಳ ಮೇಲಾಯ್ತಾ? ಓಕೆ. ಹೌದು ಸರ್. 2 ತಿಂಗಳ ಮೇಲಾಗಿದೆ. ಆವಾಗ್ಲೇ ಮಾನ್ಯ ತಹಸೀಲ್ದಾರ್ಗ ಮತ್ತೆ ಜಿಲ್ಲಾಧಿಕಾರಿಗಳ್ಗ. ಹೇಗ್ ಕೊಟ್ರಂತೆ? ಏನ್ ಸರ್? ಅವ್ರಿಗೆ ಪರಿಹಾರ ಹೇಗ್ ಕೊಟ್ರಂತೆ? ಚೆಕ್ ಮುಖಾಂತರ ಕೊಟ್ಟಿದ್ದಾರೆ ಸರ್. ಅಲ್ಲ, ಈಗ ಕೊಟ್ಟಿದ್ದಾರೆ. ಅಲ್ಲಿ ಯಾರಿದ್ರು ಸರ್ವೆ ಮಾಡ್ಬೇಕಾದ್ರೆ ಯಾವ ಅಧಿಕಾರಿ ಸರ್ವೇನೇ ಮಾಡಿಲ್ಲ ಸರ್ ಅವರು. ಸರ್ವೇನೇ ಮಾಡಿಲ್ಲ. ವಿ ಎ ಮತ್ತೆ ಶಂಕರ್ ಇಬ್ರು ಸೇರ್ಕೊಂಡ್ ಮಾಡೋದು ಸರ್ ಇದು. VA ಶಂಕರ್ PDO ಕೂಡ ಸೇರಿರ್ತಾರಲ್ವಾ, ಗ್ರಾಮ ಪಂಚಾಯತಿ ಅಧ್ಯಕ್ಷನು ಸೇರಿರ್ತಾನೆ ಇದ್ರಲ್ಲಿ. ಹೌದು ಸರ್. ಹೌದಾ? ಎಲ್ಲರೂ ಸೇರ್ಬಿಟ್ಟು ಹೊಡೆದಿರೋದು ಇದು ದುಡ್ಡು? ಇಲ್ಲ ಸರ್, ಅದು ಈ ಪಂಚಾಯತಿಗೆ ಫಸ್ಟ್ ಚೆಕ್ ಬರೋಗಂಟು ವಿಚಾರನೆ ಗೊತ್ತಿಲ್ಲ ಸರ್ ಪಂಚಾಯತಿಗೆ. ಪಂಚಾಯತಿ ಗೊತ್ತಿಲ್ದಲ್ಲೇ ಕಳ್ಸಿದಾರ? ಹೌದು ಸರ್. ಅದೇ ಸಾಧ್ಯ ಆಗುತ್ತೆ ಸರ್. PDO ಸಹಿ ಹಾಕ್ಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಹಿ ಹಾಕ್ಬೇಕು. ಹೌದು ಸರ್. ಅದು ಚೆಕ್ ವಿತರಣೆಗೆ ಬಂತಲ್ಲ ಆವಾಗ ಸರ್ ಪಂಚಾಯತಿಗೆ ಬಂದಿರೋದು. ಅಲ್ಲ, ಈಗ ನಿಮ್ಗೆ ಹೇಗ್ ಗೊತ್ತಾಯ್ತು ನಮಗ್ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿದೆ ಅಂತ? ಅದು ಅವರು ಬಂದು ಚೆಕ್ ಕೊಡುವಾಗ ಫೋಟೋ ಹೊಡಿತಾರಲ್ಲ ಸರ್. ಓಕೆ ಓಕೆ. ಅವಾಗ ನಿಮ್ಮನೆ ಮುಂದೆ ನಿಲ್ಸ್ಬಿಟ್ಟು ಫೋಟೋ ಹೊಡ್ಸಿದಾರೆ ಅಂದ್ರೆ ಕೆಂಪಮ್ಮ ಅವ್ರ ಮನೆ ಮುಂದೆ ಹೊಡ್ಸಿದ್ದಾರೆ. ಹೌದು ಸರ್. ಕೊಟ್ಟಿದೀವಿ ಚೆಕ್ನ ಅಂತ. ಹೌದು ಸರ್. ನಿಮ್ಗೆ ಅವಾಗ್ಲೇ ಗೊತ್ತಾಗಿದೆ? ಅಲ್ಲಿವರೆಗೂ ಗೊತ್ತಾಗಿರ್ಲಿಲ್ಲ? ಅಲ್ಲಿವರೆಗಂತೂ ಗೊತ್ತಿಲ್ಲ ಸರ್. ಓಕೆ. ಅದನ್ನ ಆಮೇಲೆ ಕಂಪ್ಲೇಂಟ್ ಮಾಡಿದ್ರಾ? ಹೌದು ಸರ್. ಆಮೇಲೆ ಹೋಗಿ ಮೊನ್ನೆ ತಹಸೀಲ್ದಾರ್ಗ ಅರ್ಜಿ ಸಲ್ಲಿಸ್ತು ಸರ್. ಹಿಂಗ ಅಕ್ರಮ ಆಗಿದೆ, ಕೆಂಪೇವ್ರಿಗೆ ಅನ್ಯಾಯ ಆಗಿದೆ. ಈ ವಿಚಾರವಾಗಿ ನಾವೇ ವಿ ಅವ್ರನ್ನ ಕೇಳಿದ್ನು ಸರ್. ಫಸ್ಟ್ ಕೆಂಪೇವ್ರ ಮನೆಯಿಂದ ಉಂಟೋಗಿದೆ. ಆ ಸಮಯದಲ್ಲಿ ಕೆಂಪೇವಮ್ಮ ಆಸ್ಪತ್ರೆಯಲ್ಲಿ ಇದ್ರು ಸರ್. ಓಕೆ ಮಲ್ಲಿಕಾರ್ಜುನ ಅವರೇ, ಇದನ್ನ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ತೀವಿ, ನೋಡೋಣ ಏನ್ ಕ್ರಮವನ್ನ ಕೈಗೊಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.
ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.